ವೆಲ್ಕಮ್ ಬ್ಯಾಕ್. ಡ್ರಗ್ ಸಂಕಷ್ಟದ ಬಗ್ಗೆ ನಾವು ಚರ್ಚೆಯನ್ನು ಮತ್ತೆ ಮುಂದುವರಿಸ್ತಾ ಇದೀವಿ. ನಮ್ಮ ಜೊತೆ ದಿನೇಶ್ ರಾವ್ ಅವರು ಜಾಯಿನ್ ಆಗಿದ್ರು. ಸರ್, ವೆಲ್ಕಮ್ ಬ್ಯಾಕ್. ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಸಸ್ಯಜನ ಅಂತಂದ್ರೆ ಕ್ಯಾನಿಬೀಸ್ ಮತ್ತೆ ಸಿಂಥೆಟಿಕ್ ಡ್ರಗ್ಸ್ ಅಂದ್ರೆ ಕೆಮಿಕಲ್ ಜಾಸ್ತಿ ಇರೋದು. ಫಾರ್ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ, ಈಗ ಕ್ಯಾನಿಬೀಸ್ ಅಂತಂದ್ರೆ ಈ ಗಾಂಜಾ ಅಂತ ಏನ್ ಹೇಳ್ತಾರೆ ಅದ್ರ ಪ್ರಾಡಕ್ಟ್ಸ್. ಸಿಂಥೆಟಿಕ್ ಅಂತಂದ್ರೆ ಕೆಮಿಕಲ್ ಬೇಸ್ಡ್ ಅಂತಂದ್ರೆ ಈಗ MDMA ಈ ಮಾತ್ರೆ ರೂಪದಲ್ಲಿರುವಂಥದ್ದು, ಇಂಥದ್ದೆಲ್ಲ ಸೇವನೆ ಮಾಡ್ತಾರಲ್ಲ. ಸೊ ಇದನ್ನ ಈ ಪ್ರೊಸೀಜರ್ ಸೇಮ್ ಇರುತ್ತಾ? ಅದು ಯಾವುದೇ ವೆರೈಟಿ ಆಫ್ ಡ್ರಗ್ ಆಗಿದ್ರು ಕೂಡ ಕಂಡು ಹಿಡಿಯೋ ಮೆಥಡ್ ಸೇಮ್ ಇರುತ್ತಾ? ಅಲ್ಲ, ಡೆಫಿನೆಟ್ಲಿ. ಈಗ ನೋಡಿ, ಈಗ ಯೂಶಲಿ ಇದು ಕ್ರೋಮಟೋಗ್ರಫಿಕ್ ಮತ್ತೆ ಲಿಕ್ವಿಡ್ ಕ್ರೋಮಟೋಗ್ರಫಿ, ಇಲ್ಲ ಥಿನ್ ಲೇಯರ್ ಕ್ರೋಮಟೋಗ್ರಫಿ, ಗ್ಯಾಸ್ ಕ್ರೋಮಟೋಗ್ರಫಿ ಅಂತ ಹೇಳ್ತೀವಿ, ಅದನ್ನ ಮಾಡ್ತೀವಿ. ಬಟ್ ಕೂದಲಿನಲ್ಲಿ ಮಾತ್ರ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅಂತೀವಿ. ಅಪಾರ್ಟ್ ಫ್ರಮ್ ಕ್ರೋಮಟೋಗ್ರಫಿ, ಸ್ಪೆಕ್ಟ್ರೋಸ್ಕೋಪಿಕಲ್ ಎಕ್ಸಾಮಿನೇಷನ್ ಇಸ್ ಆಲ್ಸೋ ಡನ್ ಅಲಾಂಗ್ ವಿತ್ ದಟ್. ಬಟ್ ಇದರಲ್ಲಿ ಬೇರೆ ಕ್ರೋಮಟೋಗ್ರಫಿಕ್ ಮೆಥಡ್ಸ್ ಮಾಡಿರ್ತಾರೆ. ಸೊ ಈ ಆಧಾರದ ಮೇಲೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಈ ಡಿಸೈನರ್ ಡ್ರಗ್ಸ್ ಅಂತ ಏನ್ ಹೇಳ್ತೇವೆ, ಆ ಡಿಸೈನರ್ ಡ್ರಗ್ಸ್ ಅಲ್ಲಿ ಲ್ಯಾಬೊರೇಟರಿನಲ್ಲಿ ಎಸ್ಪೆಷಲಿ ಕೂದಲಿನಲ್ಲಿ ಸಿಗೋದು ಅಸಾಧ್ಯ. ಅದೇ ರಕ್ತದಲ್ಲಿ ಮತ್ತೆ ಜಸ್ಟ್ ಮೆಟಬೊಲೈಟ್ ಸಿಗ್ಬೋದು. ಆದ್ರೆ ಈ ನಾರ್ಕೋಟಿಕ್ ಸಬ್ಸ್ಟೆನ್ಸ್ ನೀವೇನ್ ಹೇಳಿದ್ರಿ, ಟೆಟ್ರಾಹೈಡ್ರೋಕೆನೋಬಿನಾಲ್ ಆರ್ ಕೆನೋಬಿನಾಲ್, ಅದು ಗಾಂಜಾದಿಂದ ಬರ್ತಕ್ಕಂಥ ಒಂದು ಮೆಟಬೊಲೈಟ್. ಅದು ಮೂತ್ರದಲ್ಲಿ 1-2 ವಾರಗಳವರೆಗೂ ಆ ಮೂತ್ರದಲ್ಲಿ ಸಿಗುತ್ತೆ. ಅದ ಡೆಫಿನೆಟ್ಲಿ ಕ್ವಾಂಟಿಟಿನೂ ಇಂಪಾರ್ಟೆಂಟ್ ಆಗುತ್ತಾ, ಮತ್ತೆ ಫ್ರೀಕ್ವೆಂಟ್ ಆಗಿ ಸೇವನೆ ಮಾಡೋದು ಇದು ಇಂಪಾರ್ಟೆಂಟ್ ಆಗುತ್ತಾ? ಹೌದು. ಈಗ ಒಂದು ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತೀವಿ. ಕ್ವಾಲಿಟೇಟಿವ್ ಅನಾಲಿಸಿಸ್ ನಲ್ಲಿ ಟೈಪ್ ಆಫ್ ಡ್ರಗ್ಸ್ ಗೊತ್ತಾಗುತ್ತೆ, ಕ್ವಾಂಟಿಟೇಟಿವ್ ನಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಬಟ್ ಒಂದು NDPS ಆಕ್ಟ್ ಪ್ರಕಾರ ಮಿಯರ್ ಕನ್ಸಂಪ್ಷನ್ ಆಫ್ ಎನಿ ಆಫ್ ದ ನಾರ್ಕೋಟಿಕ್ ಸಬ್ಸ್ಟೆನ್ಸ್ ಇಸ್ ಅನ್ ಅಫೆನ್ಸ್. ಬಟ್ ಪೊಸೆಷನ್ ಅಲ್ಲಿ ಅಮೌಂಟ್ ಆಫ್ ಡ್ರಗ್ ಬರುತ್ತೆ. ಅಂದ್ರೆ ಎಷ್ಟು, ಈಗ ಮ್ಯಾರಿಯೋನಾದಲ್ಲಿ 2 ಪೌಂಡ್ಗಿಂತ ಮೇಲಿದ್ರೆ ದಟ್ ವಿಲ್ ಬಿ ಟೇಕನ್ ಎಸ್ ಎ ಕಮರ್ಷಿಯಲ್ ಕ್ವಾಂಟಿಟಿ. ಸೊ ರೆಕ್ರಿಷನಲ್ ಡ್ರಗ್ ಪೊಸೆಷನ್ ಅಂತ ಏನಂದ್ರೆ ಬಿಲೋ 10 ಗ್ರಾಮು 15 ಗ್ರಾಮು, ಅದಕ್ಕೆ ಒಂದು ದೊಡ್ಡ ಅಪರಾಧ ಆಗೋದಿಲ್ಲ ಮ್ಯಾರಿಜೋನಾದಲ್ಲಿ. ಅದೇ ಕೊಕೇನ್ ನಲ್ಲಿ 10 ಗ್ರಾಮ್ ಪಟ್ಟು ಮೇಲ್ಪಟ್ಟು ದಟ್ ವಿಲ್ ಆಲ್ಸೋ ಬಿಕಮ್ ಅನ್ ಅಫೆನ್ಸ್. ಸೊ ಇಟ್ ಡಿಪೆಂಡ್ಸ್ ಆನ್ ದ ಕ್ವಾಂಟಿಟಿ ಆಫ್ ದ ಡ್ರಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಪೊಸೆಷನ್ ಆಫ್ ದ ಡ್ರಗ್ ಇಸ್ ಕನ್ಸರ್ನ್. ಕನ್ಸಂಪ್ಷನ್ ಅಲ್ಲಿ ಇಟ್ಸ್ ದ ಕ್ವಾಲಿಟಿ ಆಫ್ ದ ಡ್ರಗ್ ಇಸ್ ಅಂದ್ರೆ ಡ್ರಗ್ ಇದೆ ಅಂತ ಗೊತ್ತಾದ್ರೆ ಸಾಕು, ಅಪರಾಧ ಸಾಬೀತಾಗತ್ತೆ. ಫೈನ್. ಅಂದ್ರೆ ಈಗ ಈ ನಮ್ಮ ಲೈಫ್ ಸ್ಪ್ಯಾನ್ ಅಲ್ಲಿ ನಾವು ಹೇಳೋದಾದ್ರೆ, ಒಂದ್ ಸತಿ ತಗೊಂಡಿರ್ತೀವಿ ಅಥವಾ 2 ಸತಿ ತಗೊಂಡಿರ್ತೀವಿ, ಅದು ಎಷ್ಟೋ ವರ್ಷ ಆಗಿಬಿಟ್ಟಿದೆ ಅಂದ್ರೆ ಅಂತ ಟೈಮ್ನಲ್ಲಿ ಕಂಡುಹಿಡಿಯಕ್ ಆಗಲ್ವಾ? ಫಾರ್ ಎಕ್ಸಾಂಪಲ್ ಈಗ ಹೇರ್ ಫಾಲಿಕಲ್ಲಿ 1 year ವ್ಯಾಲಿಡಿಟಿ ಇರುತ್ತೆ ಅಂತ ಏನ್ ಹೇಳ್ತಾರೆ, ಅದಕ್ಕೂ ಹಿಂದೆ ಸೇವನೆ ಮಾಡಿದ್ದಿದ್ರೆ ಈ ತರ ಆರೋಪಿ ಸ್ಥಾನದಲ್ಲಿದ್ರೆ ಅವಾಗ ಯಾವ ತರ ಪ್ರೊಸೀಜರ್ ಇರುತ್ತೆ? ನೋಡಿ, ದ ಏರ್ ಗ್ರೋತ್ ನಿಮಗೆ ಗೊತ್ತಿರಬೇಕು. ಇಟ್ ಹಾರ್ಡ್ಲಿ ಗ್ರೋಸ್ ಅರೌಂಡ್ ಸಮ್ 0.26 centimeters per day ಅಂತ. ಸೊ ದಟ್ ಆ ಆಧಾರದ ಮೇಲೆ ಎಷ್ಟು 2 to 3 inches ನಾವು 2 inches ಇಂದ 3 inches ವರೆಗೂ ಏರ್ನ ಸ್ಟ್ರಾಂಡ್ಸ್ ತಕೊಂಡು ಪರೀಕ್ಷೆ ಮಾಡೋದು. ಅದರಲ್ಲಿ ಯಾವ ಭಾಗದಲ್ಲಿ ಸಿಗುತ್ತೆ ಅದು ಆಧಾರದ ಮೇಲೆ ದ ಡೇ ವಾಟ್ ಯು ಕಾಲ್ ದ ಪೀರಿಯಡ್ ಆಫ್ ಕನ್ಸಂಪ್ಷನ್ ಸಹ ನಾವು ಪ್ರಿಡಿಕ್ಟ್ ಮಾಡಬಹುದು. ಬಟ್ ಡೆಫಿನೆಟ್ಲಿ ಇಫ್ ಇಟ್ ಈಸ್ ಮೋರ್ ದೆನ್ 2-3 years, ಇಷ್ಟೆಲ್ಲ ಆದ್ಮೇಲೆ ಏರ್ ಫಾಲಿಕಲ್ಸ್ ನಲ್ಲೂ ಸಿಗೋದು ಕಷ್ಟ, ಆಮೇಲೆ ನೇಲ್ಸ್ ನಲ್ಲೂ ಸಿಗೋದು ಕಷ್ಟ ಆಗ್ತದೆ. ಬಟ್ ಇಫ್ ಇಟ್ ಇಸ್ ಇನ್ ಫ್ಯೂ ಮಂತ್ಸ್, 1 year, 2 years ವರೆಗೂ ಡೆಫಿನೆಟ್ಲಿ ಇಟ್ ಶುಡ್ ನಾಟ್ ಬಿ ಎ ಪ್ರಾಬ್ಲಮ್. ಬಟ್ ಅಂತ ಕೇಸಸ್ ಬಂದಾಗ ಪೊಲೀಸರು ಯಾವ ತರ ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕಾಗುತ್ತೆ ಅಂತೀರಿ ಸರ್ ನೀವು? ನೋಡಿ, ಯೂಶಲಿ ಈ ತರ ಅಪರಾಧಗಳಲ್ಲಿ ಸಿಗಾಕೊಳ್ಳೋದು ಯಾವ್ದಾರ ಪಾರ್ಟಿನಲ್ಲಿ ಅವ್ರು ಸಿಗಾಕೊಂಡಾಗ, ಇಲ್ಲ ಯಾವ್ದಾರ ಆಪಾದನೆ ಇಲ್ಲ ಕಂಪ್ಲೇಂಟ್ ಬಂದಾಗ, ಅಂತದ್ರಲ್ಲಿ ಸಸ್ಪೆಕ್ಟ್ಸ್ ಅನ್ನ ಅವರು ಅರೆಸ್ಟ್ ಮಾಡಿದಾಗ ಅವರಲ್ಲಿ ರೀಸೆಂಟ್ ಡ್ರಗ್ ಕನ್ಸಂಪ್ಷನ್ ಇದೆಯೋ ಇಲ್ಲೋ ಅಂತ ಯೂರಿನ್ ಮತ್ತೆ ಬ್ಲಡ್ ಅಲ್ಲಿ ಗೊತ್ತಾಗತ್ತೆ. ಇಲ್ಲ ಮುಂಚೆ ಏನಾದ್ರು ತಗೊಂಡಿದಾಗ ಏರ್ ಸ್ಯಾಂಪಲ್ಸ್, ಇದು ತುಂಬಾ ವರ್ಷದಿಂದ ತಗೊಂಡಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಇಟ್ ವುಡ್ ಹ್ಯಾವ್ ಬೀನ್ ಮೆಟಬಲೈಸ್ಡ್. 6, 7, 10 ವರ್ಷದಿಂದ ಒಮ್ಮೆ ತಗೊಂಡಾದಾಗ ಡೆಫಿನೆಟ್ಲಿ ಅವಾಗ ಕಂಡುಹಿಡಿಯೋದು ತುಂಬಾನೇ ಕಷ್ಟ ಆಗತ್ತೆ. ಫೈನ್. ಈಗ ಸೇವನೆ ಮಾಡಿದವ್ರಿಗಿಂತಲೂ ಮಾರಾಟ ಯಾರು ಮಾಡ್ತಾರೆ ಅದು ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಶಿಕ್ಷೆ ಪ್ರಮಾಣ ನೋಡಿದಾಗ ಅಂತವ್ರಿಗೆ ಜಾಸ್ತಿ ಆಗುತ್ತೆ ಅಂತ. ಅದ್ರ ಬಗ್ಗೆ ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.